ನಮಸ್ಕಾರ. ನಾನು ಇವತ್ತು ಯಾವ ವಿಷಯ ಬಗ್ಗೆ ಹೇಳಬೇಕಂತಂದ್ರೆ, ನಾನು ರೈತನ ಮಗಳಾಗಿ ನಮ್ಮ ಹಸಿರು ರೈತ ಸಂಘ ಸೇನೆಯ ಕೂಲಿ ಕಾರ್ಮಿಕರ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷೆಯಾಗಿ ಪುಷ್ಪ ಹಿರೇಮಠ ಅಂತ ಒಬ್ಬ ರೈತನ ಜೀವನ ಜಗತ್ತು ಹೇಗೆ ನಡೆಯುತ್ತೆ, ಅವನ ಜಗತ್ತಿಗೆ ಯಾವ ಥರ ಕಾಣ್ತಾನೆ, ಬೆನ್ನೆಲುಬಾಗಿರ್ತಾನೆ ಅನ್ನೋದರ ಬಗ್ಗೆ ಒಂದು ಟಿಪ್ಪಣಿ ಬರೆದಿದ್ದೀನಿ. ರೈತನ ಜಗತ್ತಿನ ಬೆನ್ನೆಲುಬು ಎನ್ನುವ ಮಾತು ಅಕ್ಷರ ಸತ್ಯ ಅಲ್ರಿ. ಏಕೆ ಬೆನ್ನೆಲುಬು? ಮನುಷ್ಯನ ದೇಹಕ್ಕೆ ಬೆನ್ನು ಎಲುಬು ಆಧಾರ. ಅದು ಮುರಿದರೆ ನೆಟ್ಟಗೆ ನಿಲ್ಲಲು ಆಗುವುದಿಲ್ಲ. ಹಾಗೆಯೇ ರೈತ ಇಲ್ಲದಿದ್ದರೆ ಈ ಜಗತ್ತು ಒಂದು ದಿನವೂ ಬದುಕುವುದಿಲ್ಲ. ರಾಜ ಇರಬಹುದು, ವಿಜ್ಞಾನಿ ಇರಬಹುದು, ಡಾಕ್ಟ್ರು ಇರಬಹುದು, ಆದರೆ ಎಲ್ಲರೂ ಊಟ ಮಾಡಬೇಕು. ಆ ಊಟ ಬೆಳೆಯುವುದೇ ರೈತನ ಹೊಲದಲ್ಲಿ. ರೈತ ಬೆಳೆದಾಗನೇ ಆಹಾರ ನಾವು ತಿನ್ನೋದು. ರೈತನ ತ್ಯಾಗ ಹೇಗಿರುತ್ತೆ? ಸೂರ್ಯ ಹುಟ್ಟುವ ಮೊದಲೇ ರೈತನ ದಿನ ಶುರುವಾಗುತ್ತದೆ. ಇನ್ನೂ ಸೂರ್ಯ ಹುಟ್ಟಿರೋದಿಲ್ಲ, ಆಗಲೇ ನಸಕ್ನಾಗ ಎದ್ಬಿಡ್ತಾನೆ ರೈತ. ಮಳೆ ಬಂದರೆ ನೆನೀತಾನೆ, ಅದರೊಳಗೆ ತೋಯಿಸ್ಕೊತಾನೆ. ಬಿಸಿಲು ಬಂದರೂ ಬೆಂದು ದುಡಿತಾನದ್ರೊಳಗೆ. ಕೈಗೆ ಹೋದ ಫಸಲು ಕಾಳು ಸಂತೆಯಲ್ಲಿ ಅರ್ಧ ಬೆಲೆ ಕೊಟ್ಟು ಮಾರಿ ನಷ್ಟವಾದರೆ ಕಣ್ಣೀರು ಒರೆಸಿಕೊಂಡು ಮತ್ತೆ ಬಿತ್ತುತ್ತಾನೆ. ತಾನು ಉಣ್ಣದಿದ್ದರೂ ಜಗತ್ತನ್ನೇ ಅನ್ನ ಹಾಕುವ ಮನಸ್ಸು ಅವನದು. ನೋಡ್ರಿ, ತಾನು ಉಣ್ಲಿ ಬಿಡಲಿ ತನ್ನ ವಿಚಾರ ಇಲ್ಲ ಅವನಿಗೆ. ಜಗತ್ತನ್ನು ಉಳಿಸ್ಬೇಕು, ಜಗತ್ತು ಉಣಿಸ್ಬೇಕು ಅನ್ನೋದು. ಅನ್ನದಾತ ಸುಖೀಭವ ಅಂತಾರೆ ಅವನಿಗೆ. ಆದರೆ ನಿಜವಾಗಿ ಸುಖವಾಗಿರೋದು ರೈತನ ಇಲ್ಲ. ಸಾಲ ಸೂಲ, ಬೆಳೆ ನಷ್ಟ, ಮಕ್ಕಳ ವಿದ್ಯಾಭ್ಯಾಸದ ಚಿಂತೆ ಅವನದು ಪ್ರತಿದಿನ ಕಾಡ್ತೈತಿ. ಎಲ್ಲ ಸಾಲ ಸೂಲ ಮಾಡ್ತಾನೆ, ಬಿತ್ತಾನೆ. ಮಳೆ ಬರೋಂಗಿಲ್ಲ, ಒಂದು ಟೈಮಿಗೆ ಬರಗಾಲ ಬೀಳುತ್ತೆ. ಆದರೂ ಆ ಕಷ್ಟದೊಳಗೂ ಅವನು ಮುಂದೆ ಸಾಕ್ತಾನೆ. ನಾವು ಮರೆತ ಸತ್ಯ, ನಾವು ಮರ್ತೀವಿ ಅವನ ಜೀವನದೊಳಗೆ. ನಾವು ರೈತ ಅಂದರೆ ಏನು ಅವನ ಬಗ್ಗೆ ಅನ್ನೋದು ಮರ್ತೀವಿ. ಎ ಸಿ ರೂಮ್ನಲ್ಲಿ ಕೂತು ಲ್ಯಾಪ್ಟಾಪ್ ತಟ್ಟುವವನಿಗೆ ಲಕ್ಷ ಸಂಬಳ, ಆದರೆ 12 ಗಂಟೆ ಬಿಸಿಲಿನಲ್ಲಿ ನಿಂತು ಬೆವರು ಸುರಿಸುವ ರೈತನಿಗೆ ಸರಿಯಾದ ಬೆಲೆ ಇಲ್ಲ ನೋಡ್ರಿ. 1 kg ಅಕ್ಕಿಗೆ 50 ರೂಪಾಯಿ ಕೊಡೋಕೆ ಯೋಚಿಸ್ತೀವಿ ನಾವು. ಆದ್ರೆ ಮೊಬೈಲಿಗೆ 50,000 ಕೊಡ್ತೀವಿ ರೀ. ಆ್ಯಪಲ್ ಫೋನ್ ತೊಗೊಂಬರ್ತೀವಿ ರೀ. ಪಿಜ್ಜಾ ಬೇಕು ಅಂತ ಹುಡುಗರು, ಬರ್ಗರ್ ಬೇಕು ಅಂತಾರೆ. ಮಕ್ಕಳಾದ್ರೆ ಅವುಗಳಿಗೆ ಬೇಕಾದ ಗೋಧಿ ತರಕಾರಿ ಬೆಳೆಯೋದು ರೈತ ಎನ್ನುವುದು ಮರ್ತೇ ಬಿಟ್ಟವ್ರಿಗೆ ಹುಡುಗರು. ನಮ್ದು ರೈತನ ಬಗ್ಗೆ ಕರ್ತವ್ಯ ಏನು? ರೈತನನ್ನು ಗೌರವಿಸಬೇಕು ನಾವು. ಅವನ ಬೆವರಿನ ಮೇಲೆ ಅರಿಯಿರಬೇಕು. ಆಹಾರ ಚೆಲ್ಲ